ಸಾಧಾರಣ 10-15 ವರ್ಷ ಆಗ್ಬೋದು, ಅದಕ್ಕಿಂತ ನಂತರ ಇಲ್ಲ ಈ ಕಡೆ. ಹೌದು. ಮತ್ತೆ ಈ ಕಡೆ ಈ ವಿಕ್ರಮ್ ಗೌಡನ ತಂಡ ಬಂದಿತ್ತಾ ಮೊದಲೆಲ್ಲ? ಮೊದಲು ಅದೇ ಒಂದು 15 ವರ್ಷದ ಹಿಂದೆ ಮೊದಲು ಎಲ್ಲ ಇತ್ತು, ಅದ್ರ ಮೇಲೆ ಇಲ್ಲ. ಸದಾಶಿವ ಗೌಡರದ್ದು ಇದು ಮಾಡಿದ್ರಲ್ಲ, ಅದ್ರ ಮೇಲೆ ನಮ್ಗೆ ಯಾರಿಗೂ ಇದು ಇಲ್ಲ. ಅಲ್ಲ, ಈ ಭಾಗದಲ್ಲಿ ಕಳೆದ ಒಂದು 2-3 ತಿಂಗಳಿಂದ ನಕ್ಸಲರ ಓಡಾಟ ಜಾಸ್ತಿ ಇತ್ತು ಅಂತ ಹೇಳ್ತಿದ್ರಲ್ಲ? ಇಲ್ಲ, ನಮ್ಗೆ ಗೊತ್ತಾದಾಗೆ ಇಲ್ಲ. ಇಲ್ಲ. ಹೌದು ಹೌದು. ಮತ್ತೆ ಹಾಗೆ ANF ಅವರ ಕೂಮಿಂಗ್ ಎಷ್ಟು ನಡೀತಾ ಇದೆ? ಅದು ಅವರದ್ದು ಹೇಳಲಿಕ್ಕಿಲ್ಲ, ಯಾವಾಗಲೂ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಲಿಕ್ಕಿಲ್ಲ, ಬರ್ತಾ ಇರ್ತಾರೆ ಅವರು. ಹೌದು, ANFನವರು. ಮತ್ತೆ ಈ ಕಡೆ ನಕ್ಸಲರು ಬಂದು ಏನು ಕೇಳ್ತಾ ಇದ್ರು ಮೊದಲೆಲ್ಲ ಅಕ್ಕಿ, ಊಟ ಅಕ್ಕಿ ಅಂತ ಹೇಳಿ ಅಲ್ಲ, ಊಟವೇ ಜಾಸ್ತಿ ಕೇಳುದು ಅವರು. ಹೌದು ಹೌದು. ಬಂದು ಏನು ಹೇಳ್ತಾರೆ? ಅವರ ಜೊತೆ ಸೇರ್ಕೊಳ್ಳಿ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಆಯ್ತಲ್ಲ, ಅದಕ್ಕೆ ನೀವೆಲ್ಲ ಹೆದರಬೇಡಿ, ನಮ್ಮ ಜೊತೆ ಇರಿ, ಹೋರಾಟ ಮಾಡುವಂತ. ಅವರು ಬಂದೂಕು ಹಿಡಿದು ಹೋರಾಟ ಮಾಡುವ ಯಾರು ಸಪೋರ್ಟ್ ಮಾಡಿ? ಮೊದಲು ವಿಮೋಚನಾ ರಂಗ ಅಂತ ಬಂದಾಗ ನಾವೆಲ್ಲ ಬೆಂಬಲ ನಿಂತಿದ್ದೆ ಎಲ್ಲ. ಆಗ ಶೃಂಗೇರಿಯಲ್ಲಿ ಎಲ್ಲ ಹೋರಾಟ ಆಯಿತು. ಹೌದು, ನಾವು ನಕ್ಸಲೈಟ್ ಅಂತ ಅವರು ಇದು ಮಾಡಿದ್ರ ಮೇಲೆ ಊರಿನವ್ರು ಯಾರು ಅವರಿಗೆ ಸಪೋರ್ಟ್ ಇಲ್ಲ. ಬೆಂಬಲ ಈಗ ಇಲ್ಲ? ಇಲ್ಲ, ಮೊದಲು ಸಹ ಬೆಂಬಲ, ಹಾಗೆ ಬೆಂಬಲ ಇಲ್ಲ. ಬೆಂಬಲ ಇದ್ರೆ ನಮ್ಮ ಊರಿನ ಜನರು ಹುಡುಗರೆಲ್ಲ ಹೋಗ್ತಿರ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಆ ಟೈಮಲ್ಲಿ ಕರೆದವರೆಲ್ಲ ಬೊಂಬಾಯಿಗೆ ಓಡಿ ಹೋದ್ರು ನಮ್ಮವರು. ಯಾರು ನಿಲ್ಲಿಲ್ಲ. ನಕ್ಸಲ್ಗೆ ಬಂದ್ ಬಾ ಅಂತ ಹೇಳಿದ್ರು ಎಲ್ಲ ಹೋದ್ರು. ಬಾಂಬೆಗೆ ಎಲ್ಲ. ಅಲ್ಲ, ಮತ್ತೆ ಈ ವಿಕ್ರಮ್ ಗೌಡನ್ ಬಗ್ಗೆ ಏನಾದ್ರು ಗೊತ್ತಿತ್ತ ನಿಮಗೆ? ಇಲ್ಲ 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 ಇಲ್ಲ, ಅವನು ಕೂಡ ವಿಮೋಚನಾ ರಂಗದ ಜೊತೆ ಗುರುತಿಸಿಕೊಂಡಿದ್ದ. ಹೌದು ಹೌದು ಹೌದು. ನಮ್ಮ ಹೆಸರು ರಾಜಗೌಡ. ನಿಮ್ಮ ಮನೆಗೆ ಏನಾದ್ರು ಒಂದು ಈ ತರ ದಿನೇಶ ಸಾಮಗ್ರಿ ಈ ಹಿಂದೆ ಎಲ್ಲ ಕೇಳಿದ್ರು? ಊಟ ಕೇಳಿದ್ರು, ನಮಗೂ ಅವರಿಗೂ ಜಗಳವಾಗಿದೆ. ಅದು ಸಂಬಳದ ವಿಚಾರದಲ್ಲಿ. ಅದೇ ಅದೇ ಒಂದು 15 ಕರೆಕ್ಟು ಅಂತ ಹೇಳಲ್ಲ, 15 ವರ್ಷ ಮೇಲೆ. ಆಗ ಇಲ್ಲಿ 60 ರೂಪಾಯಿ ಸಂಬಳ ನಡೀತಿತ್ತು, ಅದು 100 ರೂಪಾಯಿ ಮಾಡಬೇಕು ಅಂತ. 100 ರೂಪಾಯಿ ಮಾಡಿದ್ರಾಗ ಧರ್ಮಸ್ಥಳ ಯೋಜನೆ ಬಂದಿತ್ತು, ಗ್ರೂಪ್ ಇದೆಲ್ಲ ಸಾಲ ಗೀಲ ಎಲ್ಲ ಮಾಡಿರ್ತಾರೆ. ಜಮೀನ್ದಾರರು ಇಲ್ಲ ನಮ್ಮ ಇದರಲ್ಲಿ, ಸ್ವಲ್ಪ ಸ್ವಲ್ಪ ಇರುವವರು. ಹೌದು, ಮನೆ ಕಟ್ಟಲಿಕ್ಕೆ ಅದಕ್ಕೆ ಇದಕ್ಕೆ ಅಂತೇಳಿ ಸಾಲ ಮಾಡಿರ್ತಾರಲ್ಲ. ಹೌದು, ಆಗ 100 ರೂಪಾಯಿ ಅಂತ ಹೇಳುವಾಗ ನಾವು 100 ರೂಪಾಯಿ ನಮಗೆ ವಾರ ಪ್ರತಿ ದಿವಸ ಇತ್ತು. ವಾರ ಒಂದು ದಿವಸ ರಜೆ, 6 ದಿವಸ ಕಿಂತ ಇದು. ಆವಾಗ ಹೇಳುದೆ ಅಂತ, ಇದು ಸಂಬಳದ ವಿಚಾರದಲ್ಲಿ ನಮ್ಗೆ ಅವರಿಗೂ ಜಗಳ ಆಗಿದೆ. ನೀವು ಜಮೀನ್ದಾರ ಸಪೋರ್ಟ್ ಅಲ್ಲ, ವಾರಕ್ಕೆ 6 ಕೆಲಸ ಸಿಗುದು ಒಳ್ಳೇದ, ವಾರಕ್ಕೆ 2 ದಿವಸ ಕೆಲಸ ಸಿಗುದು ಒಳ್ಳೇದ ಅಂತೇಳಿ ಹೇಳಿದ್ದು. ರಾಜಗೌಡ. ಇಲ್ಲಿ ಈ ಭಾಗದಲ್ಲಿ ಅಂದರೆ ನಕ್ಸಲ್ ಚಟುವಟಿಕೆ ಆ ಕಡೆ ಇತ್ತು ಈ ಕಡೆ ಇತ್ತು ಅಂತ ಹೇಳ್ತಿದ್ರು. ಆದರೂ ನಮ್ಮ ಕಬ್ಬಿನಾಳ ಗ್ರಾಮದಲ್ಲಿ ಅವರ ಚಟುವಟಿಕೆಯಲ್ಲಿ ನಾವು ಕೇಳಿ ಬರಲಿಲ್ಲ. ಆದರೂ ಕೆಲವ್ರನ್ನ ಆ ಕಡೆ ಓಡಿದ್ರು ಈ ಕಡೆ ಓಡಿದ್ರು ಅಂತಿದ್ರು. ಮತ್ತು ನಮಗೆ ಏನು ಕಬ್ಬಿನಾಳ ಗ್ರಾಮದಲ್ಲಿ ಅಂಥ ಸಂದರ್ಭ ಇರಲಿಲ್ಲ. ಇಲ್ಲಿ ಈ ಭಾಗದಲ್ಲಿ ಅಂದರೆ ನಕ್ಸಲ್ ಚಟುವಟಿಕೆ ಆ ಕಡೆ ಇತ್ತು ಈ ಕಡೆ ಇತ್ತು ಅಂತ ಹೇಳ್ತಿದ್ರು. ಆದರೂ ನಮ್ಮ ಕಬ್ಬಿನಾಳ ಗ್ರಾಮದಲ್ಲಿ ಅವರ ಚಟುವಟಿಕೆಯಲ್ಲಿ ನಾವು ಕೇಳಿ ಬರಲಿಲ್ಲ. ಆದರೂ ಕೆಲವ್ರನ್ನ ಆ ಕಡೆ ಓಡಿದ್ರು ಈ ಕಡೆ ಓಡಿದ್ರು ಅಂತಿದ್ರು. ಮತ್ತು ನಮಗೆ ಏನು ಕಬ್ಬಿನಾಳ ಗ್ರಾಮದಲ್ಲಿ ಅಂಥ ಸಂದರ್ಭ ಇರಲಿಲ್ಲ. ಇಲ್ಲಿ ಬಂದವರಲ್ಲಿ ಊಟ, ಅಕ್ಕಿ ಕೊಡಿ, ಬಂದ ಮನೆಗಳಲ್ಲಿ ಅಕ್ಕಿ ಕೊಡಿ, ದುಡ್ಡು ಕೊಡಿ, ಊಟ ಕೊಡಿ ಅಂತ ಕೇಳ್ತಿದ್ರಂತೆ. ಅದು ನಾವು ಕೇಳ್ಪಟ್ಟಿರುವಂಥ ವಿಷಯಗಳು. ಮತ್ತೆ ಅವರು ಮತ್ತೆ ಬಂದು ಈ ನಕ್ಸಲ್ ಚಟುವಟಿಕೆಗೆ ತೊಡ್ಕೊಳ್ಳಿ ಅಂತ ಏನಾದ್ರು ಹೇಳ್ತಾ ಇದ್ದಾರೆ? ಕೆಲವರ ಹತ್ರ ಕೇಳ್ಕೊಳ್ತಿರತ್ತೆ, ನಮ್ಮ ಜೊತೆ ಸೇರಿ ನಮ್ಮ ಜೊತೆ ಬನ್ನಿ. ನಮ್ಮ ಕಬ್ಬಿನಾಳ ಗ್ರಾಮದಲ್ಲಿ ಅವರು ಯಾರು ಅವರ ಸಪೋರ್ಟ್ ಮಾಡಲಿಲ್ಲ. ನಮ್ಮ ಹೆಸರು ಕೆ ರಘುರಾಮಗೌಡ, ಕಬ್ಬಿನಾಳ ಹರಿಕ್ರಮ. ಈ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಮುಂದೆ ಯಾವ ರೀತಿ ನಡೀತಾ ಮತ್ತೆ ಯಾವ ರೀತಿ ಸಿಗ್ತಾ ಇತ್ತು? ಸಪೋರ್ಟ್ ಇಲ್ಲಿ ನಮ್ಮ ಸ್ವಾರ್ಥಗಳು ಮಾಡ್ಕೊಳ್ಳಿಕ್ಕೆ ಸಪೋರ್ಟ್ ಕೊಟ್ಟಿದೆ ಬಿಟ್ರೆ ಯಾವುದೇ ದೇಶ ಉದ್ಧಾರಕ್ಕೆ ಯಾರು ಸಪೋರ್ಟ್ ಮಾಡಲಿಲ್ಲ. ನಮ್ಮ ಸ್ವಾರ್ಥಕ್ಕೆ ಯಾರನ್ನೋ ಕೊಲ್ಲಿಕ್ಕೆ ಮತ್ತೊಬ್ಬನ ಕೊಲ್ಲಿಗೋಸ್ಕರ ಮಾಡಿದ ಸಪೋರ್ಟ್ ಬಿಟ್ರೆ ಇವರು ಬೇರೆ ಸ್ವಂತ ಉದ್ದೇಶಕ್ಕೆ ಮಾಡಿ ಸಪೋರ್ಟ್ ಮಾಡಿದೆ ಅಷ್ಟೇ. ಅವರಿಗೆ ದೇಶ ಉದ್ಧಾರ ಮಾಡಿ ಅದು ಆ ಸಂಘ ಈ ಸಂಘ ಏನೂ ಇಲ್ಲ, ನಮ್ಮ ಸ್ವಾರ್ಥಕ್ಕಷ್ಟೇ. ನಾನು ಮತ್ತೊಬ್ಬನ ಎಂತಾರು ಮಾಡಿ ಕೊಲ್ಲಬೇಕು, ಅವನ ಸೋಲಿಸ್ಬೇಕು ಉದ್ದೇಶಕ್ಕೋಸ್ಕರ ಈ ವಿಕ್ರಮಗೌಡನ ಕರೆಸೋದು, ಅವನಿಗೆ ಸಾಮಾನು ಕೊಡೋದು, ಅವನಿಗೆ ಊಟ ಕೊಡೋದು, ಅವನಿಗೆ ದುಡ್ಡು ಕೊಡೋದು. ಏನು ನಮ್ಮ ಸರ್ಕಾರ ಏನು ಮಾಡಿದೆ ಇವಾಗ? ಯಾವ ಸರ್ಕಾರವೂ ಏನು ಮಾಡಲಿಲ್ಲ ಪಾಪ. ಯಾರೋ ಹಳ್ಳಿ ಒಂದು 2 kg ರೈಸ್ ಮಾಡಿ ಕೊಟ್ಟ ತಕ್ಷಣ ಅವನಿಗೆ ಬಂದು ಎದುರಿಸ್ತಾರೆ. ಆ ದುಡ್ಡು ಕೊಡ್ತಾನೆ, 10,000 ದುಡ್ಡು ಕೊಡ್ತಾನೆ, 20,000 ದುಡ್ಡು ಕೊಡ್ತಾರೆ. ನೋಟ್ ಬ್ಯಾನ್ ಆಯ್ತು ಅವಾಗ ನಮ್ಮ ದೇಶದಲ್ಲಿ. ನೋಟ್ ಬ್ಯಾನ್ ಮಾಡಿದರು ಮೋದಿಯವರು. ಆ ನೋಟ್ ಬ್ಯಾನ್ ಆಗಿದ್ರಲ್ಲಿ ಈ ನಕ್ಸಲ್
50% ಹೋಯ್ತು ನಕ್ಸಲ್ದವ್ರು, ಶಾರ್ಟ್ ಆಯ್ತು. ನಮ್ಮೂರಿನೆಲ್ಲ ಕೆಲವರವ್ರಿಗೆ ನೋಟ್ ಬ್ಯಾನ್ ಆದಾಗ ನೋಟ್ ಚೇಂಜ್ ಮಾಡಿ ಕೊಟ್ಟವ್ರು ಇದ್ದಾರೆ. ನಮ್ಮ ಡಿಪಾರ್ಟ್ಮೆಂಟಿಗೆ ಗೊತ್ತಾವಾಗ ಏನು ಮಾಡೋದಿಲ್ಲ, ಏನು ಮಾಡ್ತಾರೆ? ಅಲ್ಲಿ ಇಲ್ಲಿ ಬಂದ್ಕೊಂಡು ಅವ್ರು ಏನು ಕೇಳ್ತಾ ಇದ್ರು ಮನೆಗಳಿಗೆ ಬಂದ್ಕೊಂಡು? ಅವ್ರು ಸ್ವಲ್ಪ ರೇಷನ್ ಕೇಳ್ತಾರೆ ಅಷ್ಟೇ. ಅವ್ರು ಕೇಳೋದಕ್ಕಿಂತ ಮೊದಲು ಈ ಊರ್ನ ನಾವು ಅವ್ರಿಗೆ ಏನು ಮಾಡ್ತೇವೆ ಅಂತ ಮುಖ್ಯ. ನಕ್ಸಲ್ ಏನೇ ಕೇಳಲಿ, ಈ ನಮ್ಮದು ಏನು ಇವತ್ತು ಸಾಮಾನು ಇದ್ರೆ ಕೊಡ್ತೇವೆ, ಸಾಮಾನು ಇಲ್ಲ ಅಂತ ಹೇಳೋದು, ಅದನ್ನು ಬಿಟ್ಟು ನೀವು ಹೀಗೆ ಮಾಡ್ಬೇಕಂತ ಹೇಳೋರು ಇದ್ದಾರಲ್ಲ, ನಕ್ಸಲ್ನ ಕರೆಸಿ ನೀವು ಹೀಗೆ ಮಾಡಬೇಕು, ನೀವು ಹೋಗಿ ಜೋರು ಮಾಡಬೇಕು, ನೀವು ಹೋಗಿ ಹೊಡಿಬೇಕು, ಹಾಂ ಆ ಥರ ಸಪೋರ್ಟ್ ಸಿಕ್ತಿತ್ತು. ಸಪೋರ್ಟ್ ಸಿಗ್ಲಿಕ್ಕೆ ಬಂದಲ್ಲ ಅವ್ರಿಗೆ. ಆದ್ರೆ ಈಗ ವಿಕ್ರಮಗೌಡ ಇಲ್ಲಿ 10 ವರ್ಷದಿಂದ ಈ ಕಡೆ ಇರ್ಲಿಲ್ಲ, ಈಗ ಇತ್ತೀಚೆಗೆ ಒಂದು ವರ್ಷದಿಂದ ಈ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು ಹೇಳಿ ಸರ್ ಇಲ್ಲ ಅಂತೇಳಿ ಬರ್ತಾ ಇದ್ರು. ಎಲ್ಲೆಲ್ಲಿ ಸೂಕ್ತ ಸ್ಥಳ ಉಂಟು ಅವರಿಗೆ, ಯಾವ ವ್ಯಕ್ತಿಗಳು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಸೂಕ್ತವಾಗಿ ಬಂದು ಹೋಗ್ತಾ ಇದ್ರು ಅವರು. ಇತ್ತೀಚೆವರೆಗೆ 1 ತಿಂಗಳು ಮೊದಲು ಬಂದಾನೆ ಅವನು, ಇದೇ ವಿಕ್ರಮಗೌಡ. ಪ್ರತಿ ವರ್ಷ ಬಂದು ಹೋಗ್ತಾರೆ, ಸಪೋರ್ಟ್ ಮಾಡಿ ಬಂದು ಹೋಗ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.